ನಮಸ್ಕಾರ. ಇವತ್ತು ನಾವು ನೋಡ್ತಾ ಇರೋದು ಬಾಕ್ಸ್ ಸ್ಟ್ರಾಪಿಂಗ್ ಮಿಷಿನ್ ಇಲ್ಲ ಪಟ್ಟಿ ಮಿಷಿನ್ ಅಂತ ಕರೀತಾರೆ. ಸೊ ಇದು ಎಕನಾಮಿ ಮಾಡಲು, ಚೈನಾ ಮೇಕು. ಇದರಲ್ಲಿ ಮ್ಯಾಕ್ಸಿಮಮ್ ಕೆಪಾಸಿಟಿ ನೀವು 30 ಇಂದ 35 ಕೆಜಿ ತನಕ ಹಾಕ್ಬೋದು. ಬಟ್ ನಮಗೆ ವೆಯ್ಟ್ ಕಡಿಮೆ ಇದೆ. ಬಟ್ ಕ್ವಾಂಟಿಟಿ ಜಾಸ್ತಿ ಇದೆ. ಸಪೋಸ್ ಅರೌಂಡ್ ಒಂದು 500 ಬಾಕ್ಸಸ್ ಪರ್ ಡೇ ಇಲ್ಲ 600 to 800 ಬಾಕ್ಸಸ್ ಪರ್ ಡೇ. ಬಟ್ ನನ್ನ ವೆಯ್ಟ್ ಜಾಸ್ತಿ ಇಲ್ಲ ಅಂಥವ್ರಿಗೋಸ್ಕರ ಈ ಟೈಪ್ ಮಿಷಿನ್. ಇವಾಗ ಇದನ್ನ ಹೆಂಗೆ ಓಪನ್ ಮಾಡಿ ಇನ್ಸ್ಟಾಲೇಷನ್ ಮಾಡೋ ವಿಡಿಯೋನ ನಾನು ತೋರಿಸ್ತೀನಿ ನೋಡಿ. ಇವಾಗ ಈ ಟೈಪ್ ಮಿಷಿನ್ಗೆ ಆಲ್ರೆಡಿ ವೀಲ್ಸ್ ಎಲ್ಲ ಫಿಟ್ಟಿಂಗ್ ಆಗಿರುತ್ತೆ. ಸೊ ಇವಾಗ ಏನಂದ್ರೆ ಬರೀ ಹ್ಯಾಂಡಲ್ಸ್ ಮಾತ್ರ ಒಳಗಡೆ ಕೊಟ್ಟಿರ್ತೀವಿ, ಅದನ್ನ ಮಾತ್ರ ಇದ್ರಲ್ಲಿ ಹಾಕೊಂಡು ಲಾಕ್ ಮಾಡ್ಕೋಬೇಕು. ಸ್ಪ್ಯಾನೆ ಸಮೇತ ಬರುತ್ತೆ, ಸ್ಪೇರ್ಸು ಬರುತ್ತೆ. ಅದೆಲ್ಲ ಇವಾಗ ತೋರಿಸ್ದೆ ನೋಡಿ. ಇದೆಲ್ಲ ಸಮೇತನೇ ಬರುತ್ತೆ, ಎಲ್ಲ ಸಮೇತ ಬರುತ್ತೆ. ಸೊ ನೀವು ಲಾಕ್ ಮಾಡ್ಕೋಬಹುದು. ಇವಾಗ ಒಳಗಡೆ ತೋರಿಸ್ತೀನಿ ನೋಡಿ. ಇವಾಗ ಇದಲ್ಲೇ ಕಂಟ್ರೋಲ್ ಬಾಕ್ಸ್ ಬರೋದು, ಕಂಟ್ರೋಲ್ ಪಿ ಸಿ ಬೋರ್ಡ್ ಬರೋದು ಈ ಒಳಗಡೆ ಈ ಬಾಕ್ಸಲ್ಲಿ ಬರುತ್ತೆ. ಇವಾಗ ಇದು ನೋಡ್ಬೋದು, ಇದು ಕಾಪರ್ ಟ್ರಾನ್ಸ್ಫಾರ್ಮರ್. ಕಾಪರಿಂದ ವೈಂಡಿಂಗ್ ಆಗಿದ್ದು ಮೋಟರ್ ಇದು. ಇದೆಲ್ಲನೂ ಕ್ಯಾಸ್ಟಿಂಗ್ ಬಾಡಿ, ಇದೆಲ್ಲ ಕ್ಯಾಸ್ಟಿಂಗೇ ಬರೋದು. ಇದು ಮತ್ತೆ ಕ್ಯಾಸ್ಟೇ ಇದನ್ನು. ಇವಾಗ ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ಹೀಟರ್ ಬ್ಲೇಡ್ ಇದೆ. ಈ ಹೀಟರ್ ಬ್ಲೇಡಿಂದನೇ ನಿಮಗೆ ಹೀಟಾಗಿ ಅಂಟ್ಕೊಳ್ಳೋದು ಪಟ್ಟಿನ. ಪ್ಲಸ್ ಇದರಲ್ಲಿ ಕೂಲಿಂಗ್ ಫ್ಯಾನ್ ಒಳಗಡೆ ಇದೆ. ಇದು ಆಲ್ರೆಡಿ ನಾವು ಪ್ರೀಸೆಟ್ ಮಾಡಿ ಕಳಿಸಿರ್ತೀವಿ ಇಸ್ರೇಲೇ ಓಡಿಸಿ ಸ್ಟಾರ್ಟಿಂಗ್ ಟೈಮಲ್ಲಿ. ಆಮೇಲೆ ಇಲ್ಲಿ ನೋಡ್ಬೋದು, ಇದು ಈ ನಾಬ್ ಏನಂತಂದ್ರೆ ಒಳಗಡೆ ಇರೋದು, ಇದು ಕೂಲಿಂಗ್ ಟೈಮ್ಗೆ. ಇದು ಕೂಲಿಂಗ್ ಟೈಮ್ಗೋಸ್ಕರ ಒಳಗಡೆ ಕೊಡೋದು ಇದು. ಇವಾಗ ನಿಮಗೆ ಪಟ್ಟಿ ಬಾಕ್ಸ್ ಟೈಟ್ ಮಾಡ್ಬೇಕಂದ್ರೆ ಇವಾಗ ಈ ವೀಲ್ ಇದಲ್ವಾ, ಈ ವೀಲ್ನ ಇಟ್ಕೋಬೇಕು, ಟೈಟಾಗಿ ಇಟ್ಕೋಬೇಕು. ಇಟ್ಕೊಂಡು ಇದನ್ನ ಕ್ಲಾಕ್ ವೈಸಲ್ಲಿ ತಿರುಗಿಸ್ಬೇಕು. ಕ್ಲಾಕ್ ವೈಸಲ್ಲಿ ತಿರುಗಿಸಿದ್ರೆ ಇವಾಗ ಈ ಸ್ಪ್ರಿಂಗ್ ಎಷ್ಟು ಕಂಪ್ರೆಷನ್ ಜಾಸ್ತಿ ಬರುತ್ತೋ ಅದೇ ಥರ ಬಾಕ್ಸ್ಗೂ ಪಟ್ಟಿನೂ ಟೈಟ್ ಕಂಪ್ರೆಷನ್ ಜಾಸ್ತಿ ಬರುತ್ತೆ. ಇವಾಗ ನೀವು ಬೇಕಿರೋ ಟೈಮ್ಗೆ ಟೈಟ್ ಮಾಡ್ಕೋಬೇಕು, ಬೇಕಿಲ್ಲದ ಟೈಮ್ಗೆ ಲೂಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಬಾಕ್ಸ್ ಡ್ಯಾಮೇಜ್ ಬರುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕೋ ಆ ಥರ ನೀವು ಓಡಿಸ್ಕೋಬೇಕು. ಇವಾಗ ಪಟ್ಟಿ ಹೆಂಗೆ ಹಾಕೋದಂತ ತೋರಿಸ್ಬಿಟ್ಟು ನಿಮಗೆ ಒಂದು ಬಾಕ್ಸ್ ಹೊಡೆದು ಸ್ಯಾಂಪಲ್ ತೋರಿಸ್ತೀನಿ.
ಇವಾಗ ಪಟ್ಟಿ ಹಾಕೋದು ನಾನು ಹೆಂಗಂತ ತೋರಿಸ್ತೀನಿ ನೋಡಿ. ಇವಾಗ ಫಂಕ್ಷನ್ ನೋಡೋಣ. ಇವಾಗ ಮಿಷಿನ್ ಆನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಹೀಟರ್ ಬ್ಲೇಡ್ ಸ್ಟಾರ್ಟ್ ಆಗಿಬಿಡುತ್ತೆ, ಹೀಟ್ ಆಗಿ. ಬಟ್ ಮೋಟರ್ ರನ್ ಆಗಲ್ಲ. ಮಿಕ್ಕಿದ ಮಾಡಲ್ಸ್ ಎಲ್ಲ ಮೋಟರ್ ಇಮಿಡಿಯೇಟ್ ಸ್ವಿಚ್ ಮಾಡಿ ಆನ್ ಮಾಡಿದ ತಕ್ಷಣ ಮೋಟರ್ ರನ್ ಆಗುತ್ತೆ. ಬಟ್ ಈ ಮಾಡಲಲ್ಲಿ ರನ್ ಆಗಲ್ಲ. ಬಟ್ ಹೆಂಗಂದ್ರೆ ಪಟ್ಟಿ ಹಾಕಿದ ತಕ್ಷಣ ಮೋಟರ್ ರನ್ ಆಗುತ್ತೆ ಆ ಟೈಮ್ಗೆ. ಆ ಟೈಪೇ ಇದು ಇದರಲ್ಲಿ ವರ್ಕ್ ಆಗೋದು. ಸೊ ಇವಾಗ ತೋರಿಸ್ತೀನಿ ನೋಡಿ. ಪಟ್ಟಿ ಹೆಂಗಂದ್ರೆ ಇಲ್ಲಿ ಓಪನ್ ಮಾಡಿ, ಇಲ್ಲಿ ಗ್ಯಾಪ್ ಇದೆಯಾ, ಈ ಗ್ಯಾಪ್ ಒಳಗಡೆ ಬರಬೇಕು. ಹಿಂಗೆ ಬಂದರೆ ನಿಮಗೆ ಪಟ್ಟಿ ಈ ಥರ ಫೋಲ್ಡ್ ಆಗುತ್ತೆ. ಇವಾಗ ಇಲ್ಲಿ ನೋಡಿ, ಇದು ಮೈನ್ ಪವರ್ ಸ್ವಿಚ್. ಆಮೇಲೆ ಇದು ಪಟ್ಟಿ ಎಷ್ಟು ಲೆಂತ್ ಬರಬೇಕಂತ ಮೀಟರ್ ಲೆಕ್ಕ. ಇವಾಗ 3 ಇಟ್ಟರೆ 3 ಮೀಟರು, 2 ಇಟ್ಟರೆ 2 ಮೀಟರು, ಆ ಥರ ರೇಂಜು. ಇದು ಮ್ಯಾನ್ಯುಲು. ಇವಾಗ ಪಟ್ಟಿ ತುಂಬ ಟೈಟ್ ಇಟ್ಬಿಟ್ಟು ನೀವು ಕಟ್ ಮಾಡಿಲ್ಲ ಅಂದರೆ ಕಟ್ ಆಗಿಲ್ಲ, ಹಂಗೆ ನಿಂತಿದೆ ಅಂತ ಹೇಳಿದ್ರೆ ಆ ಟೈಮು ನೀವು ಈ ಬಟನ್ ಪ್ರೆಸ್ ಮಾಡಬೇಕು. ಸೊ ಆಮೇಲೆ ರೀಸೆಟ್ ಆಗುತ್ತೆ. ಆವಾಗ ನೀವು ಮತ್ತೆ ಪಟ್ಟಿ ಹಾಕೋಬೋದು. ಇನ್ನೊಂದು, ಇವಾಗ ಈ ಗ್ರೀನ್ ಬಟನ್ ಬಂದು ಫೀಡ್ ಅಂತ ಇದೆ ನೋಡಿ. ಇವಾಗ ಇದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಪಟ್ಟಿ ಈಚೆ ಬರುತ್ತೆ. ಸೊ ಈ ಥರ ಪಟ್ಟಿ ಈಚೆ ಬರುತ್ತೆ. ನಿಮಗೆ ಸಪೋಸ್ ಕಡಿಮೆ ಇದೆ ಬಾಕ್ಸು, ಸ್ವಲ್ಪ ಪಟ್ಟಿ ಈಚೆ ಬರಬೇಕಂದ್ರೆ ನೀವು ಇದನ್ನ ಪ್ರೆಸ್ ಮಾಡ್ಕೋಬೋದು. ಇವಾಗ ಒಂದು ಬಾಕ್ಸ್ ಇಟ್ಬಿಟ್ಟು ನಿಮಗೆ ಪಟ್ಟಿ ಹೆಂಗೆ ಹೊಡಿಯೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ನೋಡ್ಬೋದು ಪಟ್ಟಿ ಟೈಟ್ ಆಗಿದೆ. ಬಟ್ಟು ಇದು ನಿಮಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪಟ್ಟಿ ಟೈಟ್ ಇರೋ ಟೆನ್ಷನ್ನು, ಇಂಪ್ರೆಷನ್ನು ಟೈಟ್ ಬರುತ್ತೆ. ಸೊ ನಿಮಗೆ ಪ್ರಾಬ್ಲಮ್ ಇಲ್ಲ, ಬಿಟ್ಕೊಳ್ಳೋದೋ ಇಲ್ಲ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಈಸಿ. ಇವಾಗ ಸ್ವಲ್ಪ ಕಡಿಮೆ ಇದೆ, ಪ್ರೆಸ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಇವಾಗ ನೀವು ಹ್ಯಾಂಡಲ್ ಮಾಡೋದು ಕೂಡ ಹಿಂಗೂ ಹ್ಯಾಂಡಲ್ ಮಾಡ್ಬೋದು, ಇಲ್ಲ ಹಿಂಗೂ ಹ್ಯಾಂಡಲ್ ಮಾಡ್ಬೋದು. ನಿಮಗೆ ಪಟ್ಟಿ ಬಿಡಲ್ಲ, ಯಾಕಂದರೆ ಸ್ಟಿಫ್ ಆಗಿ ಹೋಲ್ಡ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ ಮಿಷಿನ್ ಬೇಕೆಂದರೆ ಮೇಲೆ ಇರೋ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಕೆಳಗಡೆ ಕಮೆಂಟ್ಸಿಂದ ನೀವು ಕಾಂಟ್ಯಾಕ್ಟ್ ಮಾಡೋದನ್ನು ನಾವು ರಿಪ್ಲೈ ಮಾಡ್ತೀವಿ. ನೀವು ಎಲ್ಲಿದ್ದೇನೋ ನಾವು ಈ ಥರ ಇನ್ಸ್ಟಾಲೇಷನ್ ವಿಡಿಯೋ ನೀವು ನೋಡ್ಕೊಂಡೆ ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಬರಲ್ಲ. ಸಪೋಸ್ ಅದಕ್ಕಿಂತ ಏನೋ ಡೌಟ್ ಇದನ್ನು ವಿಡಿಯೋ ಕಾಲ್ ಮಾಡೋದನ್ನು ನಾವು ವಿಡಿಯೋ ಕಾಲಲ್ಲಿ ಎಲ್ಲನೇ ಎಕ್ಸ್ಪ್ಲೈನು ಮಾಡ್ತೀವಿ.